सुमतिभिरनुमेयं शुभ्रकाजं सखाजं सुखमजमनपाजं मुक्त्युपाजं विमाजं द्रहजमहममेजं ध्येयमाम्नाय गेजं सदजमसदजेजं श्रीसहाजं भजेयं तपस्वाध्याय शुश्रूषा कृष्णपूजारतं मुनिं विश्वेशभिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवलये व्यस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वजम् परं श्रीमत्पूर्णप्रमतिगुरुकारुण्यसरणिम् प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 115ನೆಯ ಸುಧಾಮೂಲ. ಅದರಲ್ಲಿ ನೆನೆ ದಿವಸ ಬಂದ ಹಾಗೆ ಸತ್ಯಾದಿ ಪದಾನಿ ಅಂದ್ರೆ ಸತ್ಯಂ, ಜ್ಞಾನಂ, ಅನಂತಂ ಅಂತ ಈ ಮೂರು ಪದ ಏನಿದೆ, ಈ ಮೂರು ಪದ ಯಾರನ್ನ ಹೇಳ್ತಾ ಇದೆ ಅಂದ್ರೆ ಸಗುಣ ಬ್ರಹ್ಮನ ಬಗ್ಗೆ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಸತ್ಯ ಅನ್ನೋ ಶಬ್ದ ಯಾರನ್ನ ಹೇಳ್ಬೇಕು? ದೇವರನ್ನ ಹೇಳ್ಬೇಕು. ದೇವರು ಅಂತಂದ್ರೆ ಯಾವ ದೇವರು? ಅಲ್ಲಿ ಬ್ರಹ್ಮ ಎರಡು ತರ ಇದೆ ಅದ್ವೈತ ಮತದಲ್ಲಿ. ಒಂದು ನಿರ್ಗುಣ ಬ್ರಹ್ಮ, ಮತ್ತೊಬ್ಬನಿಗೆ ಸಗುಣ ಬ್ರಹ್ಮ ಅಂತ ಕರೀತಾರೆ. ನಿರ್ಗುಣ ಬ್ರಹ್ಮನಲ್ಲಿ ಯಾವುದೇ ಗುಣ ಇಲ್ಲ, ಸಗುಣ ಬ್ರಹ್ಮನಲ್ಲಿ ಎಲ್ಲಾ ಗುಣಗಳು ಇವೆ. ಈ ತರ ವ್ಯತ್ಯಾಸ ಇದೆ. ಈ ಸತ್ಯ, ಜ್ಞಾನ ಇರೋನು, ದೋಷ ಇಲ್ಲದೆ ಇರೋನು, ಇರೋನು, ಮತ್ತೆ ಅನಂತ, ಅಂತ್ಯ ಇಲ್ಲದೆ ಇರೋನು, ಹೀಗೆಲ್ಲ ಹೇಳ್ಬೇಕು ಅಂದ್ರೆ ಇಂಥ ಗುಣಗಳು ಬರಬೇಕು ಅಂದ್ರೆ ಅದು ಸಗುಣನಲ್ಲಿ ಮಾತ್ರ ಸಾಧ್ಯ, ಅದು ನಿರ್ಗುಣ ಬ್ರಹ್ಮನಲ್ಲಿ ಸಾಧ್ಯ ಇಲ್ಲ. ಹಾಗಾದ್ರೆ ಸತ್ಯ ಶಬ್ದ ಯಾರನ್ನ ಹೇಳ್ತಾ ಇದೆ? ಸಗುಣ ಬ್ರಹ್ಮನನ್ನ ಹೇಳ್ತಾ ಇದೆ. ಹಾಗಾದ್ರೆ ಅವ್ರ ಪ್ರಕಾರ ಸಗುಣ ಬ್ರಹ್ಮನನ್ನ ಹೇಳ್ತಾ ಇದೆ ಅಂದ್ರೆ ಅವ್ರಿಗೆ ತೊಂದ್ರೆನೇ ಇಲ್ಲ, ಯಾಕಂದ್ರೆ ಅವ್ರಿಗೆ ಅದ್ ಬೇಡ, ಸಗುಣ ಬ್ರಹ್ಮನನ್ನೇ ಹೇಳಿ. ಯಾಕಂದ್ರೆ ನಿರ್ಗುಣ ಬ್ರಹ್ಮನಲ್ಲಿ ಗುಣ ಬರ್ದೇ ಇದ್ರೆ ಸಾಕು ಅವ್ರಿಗೆ. ಆದ್ರೆ ಸಗುಣ ಬ್ರಹ್ಮದಲ್ಲಿ ಬಂದ್ರೆ ತೊಂದ್ರೆ ಇಲ್ಲ. ಯಾಕೆ? ಸಗುಣ ಬ್ರಹ್ಮ ನಿಜವಾದ ದೇವರಲ್ಲ ಅವ್ರ ಮತದಲ್ಲಿ. ಯಾಕಂದ್ರೆ ಅವನು ಸುಳ್ಳು ಅಷ್ಟೇ, ಅವನು ಮಿಥ್ಯಾವಸ್ತು, ಸುಳ್ಳದು. ಆದ್ರಿಂದ ಲೋಕದಲ್ಲಿ ಕಾಣುವಂಥ ಕೃಷ್ಣ, ರಾಮ, ಯಾರ್ಯಾವ ಸಗುಣ ಬ್ರಹ್ಮರಿದ್ದಾರೆ ಇವರೆಲ್ಲ ಸುಳ್ಳು. ಇಂಥ ಸಗುಣ ಬ್ರಹ್ಮರೇನಿದ್ದಾರೆ ಇಂಥವರಲ್ಲಿ ಗುಣವನ್ನ ಹೇಳ್ತಾ ಇದೆ ಸತ್ಯ, ಜ್ಞಾನ, ಅನಂತ ಈ ಪದಗಳು. ಆದ್ರಿಂದ ಏನಾಯ್ತು? ಏನಿಲ್ಲ. ಶಬಲೆ ಗೃಹೀತ ಸಂಗತಿ ಕಾನ ಸತ್ಯ ಬ್ರಹ್ಮ ಲಕ್ಷಕತ್ವೋಪತ್ತೇ. ಶಬಲ ಬ್ರಹ್ಮ ಅಂತ ಕರೀತಾರೆ. ಶಬಲ ಬ್ರಹ್ಮ ಅಂದ್ರೆ ಸಗುಣ ಬ್ರಹ್ಮ ಅಂತ ಅರ್ಥ. ಈ ಸಗುಣ ಬ್ರಹ್ಮನಲ್ಲಿ ಎಲ್ಲಾ ಶಬ್ದಗಳಿಗೆ ಅರ್ಥ ಗೊತ್ತಾಗಿದೆ. ಅಂದ್ರೆ ಯಾವುದೇ ಶಬ್ದ ಕೇಳಿದ್ರು ಸತ್ಯ ಅಂದ್ರೆ ಸಗುಣ ಬ್ರಹ್ಮ, ಅಂದ್ರೆ ಕೃಷ್ಣನೋ, ರಾಮನೋ, ನರಸಿಂಹನೋ, ಮತ್ತೊಬ್ರು.
ಇನ್ನು ನಿರ್ಗುಣ ಬ್ರಹ್ಮ ಅಂದ್ರೆ ಅವ್ರು ಯಾರು ಅಲ್ಲ, ಬೇರೆ ಅಂತ. ಅಂತೂ ಸಗುಣ ಬ್ರಹ್ಮರನ್ನ ಹೇಳುವಂತಹ ಸತ್ಯ ಎಲ್ಲ ಶಬ್ದಗಳು ಕೊನೆಗೆ ನಿರ್ಗುಣ ಬ್ರಹ್ಮರನ್ನ ಹೇಳ್ತಾ ಇದ್ದಾವೆ. ಹೇಗೆ ಗಂಗಾ ನದಿಯನ್ನ ಹೇಳಲಿಕ್ಕೆ ಹೊರಟಂತಹ ಗಂಗಾ ಪದ ಕೊನೆಗೆ ಗಂಗಾ ತೀರ ಅನ್ನೋ ಅರ್ಥವನ್ನ ನಮಗೆ ಕೊಡುತ್ತೆ. ಆ ಥರ ಅಂತ ಹೀಗೆ ಈ ವಿವರಣೆಯನ್ನ ಮಾಡಿದ್ರು. ಅದರಿಂದ ಏನಾಯ್ತು? ಅತಃ ನ ಪರ್ಯಾಯತ್ವಂ ನಾಪಿ ವೈಯರ್ಥ್ಯಂ ಇತಿ ಶಂಕಾರ್ಥ ಅಂತೂ ಪ್ರಶ್ನೆ ಮಾಡೋರ ಅಭಿಪ್ರಾಯ ಏನು ಅಂತ ಜಯತೀರ್ಥರು ಮುಕ್ತಾಯ ಮಾಡ್ತಾರೆ. ಹಾಗಾಗಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋಲ್ಲಿ ಒಂದು ಪದವೂ ಕೂಡ ವ್ಯರ್ಥ ಅಲ್ಲ, ಎಲ್ಲ ಪದಗಳು ಸಾರ್ಥಕ. ಜೊತೆಗೆ ಪರ್ಯಾಯ ಶಬ್ದ ಯಾವುದು ಅಲ್ಲ, ಪರ್ಯಾಯ ಶಬ್ದ ಅಲ್ಲ, ಎಲ್ಲ ಬೇರೆ ಬೇರೆ ಅರ್ಥವನ್ನೇ ಕೊಡ್ತಾ ಇದೆ, ಒಂದೇ ಅರ್ಥ ಅಲ್ಲ ಅಂತ. ಹೀಗೆ ಒಂದೇ ನಿಮಿಷ. ಹೀಗೆ ಸತ್ಯಾದಿ ಪದಗಳೇನಿದೆ ಆ ಪದಗಳೆಲ್ಲವೂ ಪರ್ಯಾಯ ಪದಗಳು ಅಂತ ಆಗಲಿಲ್ಲ. ಒಂದು ಕೂಡ ಪರ್ಯಾಯ ಪದ ಅಲ್ಲ, ಎಲ್ಲವೂ ಬೇರೆ ಬೇರೆ ಅರ್ಥವನ್ನ ಹೇಳ್ತಾ ಇದೆ ಅಂತ ಇಷ್ಟು ಬಂತು. ಇದ್ರ ಮುಂದೆ ನಮಗೆ ಸುಧಾದಲ್ಲಿ ಒಂದೊಂದು ಶಬ್ದಗಳಿಗೆ ಅರ್ಥ ಬಿಡಿಸಿದ್ದಾರೆ. ಈ ಒಂದು ಅಸತ್ಯ ವಿಶೇಷಣಂ ಅಂತ ಒಂದು ಬಂದಿದೆ. ಅಸತ್ಯ ವಿಶೇಷಣಂ ಅಂತಂದ್ರೆ ಈ ನಿರ್ಗುಣ ಬ್ರಹ್ಮನಲ್ಲಿ ಹೇಳುವಂತ ಯಾವ ಸತ್ಯ ಜ್ಞಾನ ಅನಂತ ಅನ್ನೋದೇನೇನಿದೆ ಇದೆಲ್ಲ ಕಲ್ಪಿತ, ಇದೆಲ್ಲ ಸುಳ್ಳು ಅಂತ ಅರ್ಥ. ಹಾಗ ಆರೋಪಿತಂ ವಿಶೇಷಣಂ ಅಂತ ಕರಿತೀವಿ. ಶಾಸ್ತ್ರದಲ್ಲೆಲ್ಲ ಆರೋಪ ಅಂತ ಶಬ್ದ ಬರುತ್ತೆ. ನಾವೆಲ್ಲ ಲೋಕದಲ್ಲಿ ಮಾತನಾಡ್ತಾ ಇವ್ರ ಬಗ್ಗೆ ಆರೋಪ ಇದೆ, ಅವ್ರ ಬಗ್ಗೆ ಆರೋಪ ಇದೆ ಅಂತ. ಈ ಆರೋಪ ಆರೋಪ ಬೇರೆ. ಈ ಆರೋಪ ಅಂದ್ರೆ ಭ್ರಮೆ ಅಂತ ಅರ್ಥ ಇಲ್ಲಿ, ಅಥವಾ ಭ್ರಮೆಯಲ್ಲಿ ಕಂಡಿರುವಂತಹ ವಸ್ತುಗಳೆಲ್ಲ. ಈ ಆರೋಪಿತಂ ವಿಶೇಷಣಂ ಅಂದ್ರೆ ನಿಜವಾಗಿ ಆ ವಸ್ತುಗಳೆಲ್ಲ ಸತ್ಯ ಅಲ್ಲ, ಭ್ರಮೆಯಿಂದ ನಾವು ಹೇಳಿದ್ದು ಅಂತ. ಹೀಗೆ ಇಲ್ಲಿ ಅವರು ಎಲ್ಲಾ ಸಕಲ ಸದ್ಗುಣಗಳನ್ನು ಕೂಡ ಆ ನಿರ್ಗುಣ ಬ್ರಹ್ಮನಲ್ಲಿ ಒಪ್ಪೋದಿಲ್ಲ, ಅದೆಲ್ಲ ಗುಣಗಳು ಸುಳ್ಳು ಅಂತ ಎಷ್ಟು ಹೇಳಿದ್ರು. ಸರಿ, ಇದೆಲ್ಲ ಆಯ್ತು. ಏನಾಯ್ತು? ಪರಿಹರತಿ, ಇದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಈಗ ಉತ್ತರ ಕೊಡೋದಂದ್ರೆ ನಿಮ್ಮ ಮತ ಸರಿ ಇಲ್ಲ, ಇಲ್ಲಿವರೆಗೂ ನೀವೇನ್ ಹೇಳಿದ್ರಿ? ನಿರ್ಗುಣ ಬ್ರಹ್ಮನಲ್ಲಿ ಈ ಎಲ್ಲಾ ಪದಗಳು ಇವೆ, ಆ ಎಲ್ಲ ಪದಗಳು ನಿರ್ಗುಣ ಬ್ರಹ್ಮನನ್ನ ಹೇಳ್ತಾ ಇದ್ದಾವೆ. ಅದು ಹೇಗೆ? ನಿಜವಾಗಿ ಹೇಳ್ತಾರ ಸಗುಣನನ್ನ, ಆದ್ರೆ ಕೊನೆಗೆ ಅದರ ಸಂಬಂಧ ಕೊನೆಗೆ ಜೋಡ್ಸೋದು ಮಾತ್ರ ನಿರ್ಗುಣನ. ಹೇಗೆ ಗಂಗಾ ಶಬ್ದ ಗಂಗಾ ನದಿಯನ್ನ ಹೇಳ್ತಾ ಇದ್ರು, ಕೊನೆಗೆ ಅದನ್ನ ಸೇರಿಸೋದು ತೀರಕ್ಕೆ. ಅದೇ ತರ ಅಂತ. ಅದಕ್ಕೀಗ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಕೊಡ್ತಾ ಬರ್ತಾರೆ. ಅದ್ವೈತಿಗಳ ಖಂಡನೆ. ಮಾಯಾ ವಿಶೇಷರಾಹಿತ್ಯ ವಿಶೇಷಣ ವಿಶೇಷಿತ ಸತ್ಯಸ್ಯಾಪಿ ಭವೇತ್ ಸಾಚ ತಥಾ ಚೇತ್ ಅನವಸ್ಥಿತಿ. ಮುಂದಿನ ಸುಧಾಮೂಲ 116ನೇ ಸುಧಾಮೂಲ. ಇಲ್ಲಿ ಮಾಯಾ ವಿಶೇಷ ರಾಹಿತ್ಯ ವಿಶೇಷಣ ವಿಶೇಷಿತ ಸತ್ಯಸ್ಯಾಪಿ ಭವೇತ್. ಇಲ್ಲಿ ಅವರ ಆಗ್ರಹ ಏನು ಅಂದ್ರೆ ಬ್ರಹ್ಮನಲ್ಲಿ ಅಂದ್ರೆ ನಿರ್ಗುಣ ಬ್ರಹ್ಮನಲ್ಲಿ ಯಾವುದೇ ಒಂದು ವಸ್ತುವಿನ ಸಂಬಂಧ ಇರಲ್ಲ, ಹಾಗೊಪ್ತಾರೆ. ಅದ್ ಹೇಗೆ ಅಂದ್ರೆ ಯಾವುದಕ್ಕೂ ಅಂಟಿಸ್ಕೊಳ್ಳೋದ್ ಹಾಗಿರತ್ತದು. ಯಾವುದು ನಿರ್ಗುಣ ಬ್ರಹ್ಮ. ನಮ್ಮ ಸಂಪರ್ಕ ಇದೆಯಾ? ಇಲ್ಲ. ಪುಸ್ತಕ ಸಂಪರ್ಕ ಇದೆಯಾ? ಇಲ್ಲ. ಸಗುಣ ಬ್ರಹ್ಮನ ಸಂಪರ್ಕ ಇಲ್ಲ. ಆ ಯಾವುದೇ ಜಗತ್ನಲ್ಲಿರೋ ವಸ್ತುವಿನ ಸಂಪರ್ಕ ಇರೋದೇ ಇಲ್ಲ, ಅಂಥದ್ದು ನಿರ್ಗುಣ ಬ್ರಹ್ಮ ಅಂತ. ಅದ್ ಹೆಂಗ್ ಸಾಧ್ಯ ಅಂತ. ಯಾಕೆಂದ್ರೆ ಎಲ್ಲಿ ಬೇಕಾದಿರ್ಲಿ ಜಗತ್ತಿನಲ್ಲಿ ಒಂದು ವಸ್ತು ಏನೋ ಇನ್ನೊಂದು ವಸ್ತುವಿನ ಸಂಪರ್ಕ ಪಡೆದೇ ಇರ್ಬೇಕು. ಈಗ ನಾವ್ ಎಲ್ಲೇ ಇದ್ರು ಭೂಮಿ ಮೇಲಾರು ನಾವು ಕೂತಿರ್ಬೇಕಲ್ಲ, ನಿಂತಿರ್ಬೇಕಲ್ಲ, ಓಡಾಡ್ತಾ ಇರ್ಬೇಕು, ಒಟ್ಟೇನೋ ಒಂದ್ ಸಂಬಂಧ ಇರ್ಲೇಬೇಕು. ಅಥವಾ ಯಾವ್ದೋ ಒಂದ್ ವಸ್ತು ನಮ್ಮ ಮೈ ಮೇಲಾದ್ರೂ ಇರ್ಬೇಕು, ಏನೋ ಒಂದ್ ಸಂಪರ್ಕ ಇರ್ಲೇಬೇಕು. ಹಾಗಾದ್ರೆ ಯಾವುದೇ ವಸ್ತುಗಳ ಸಂಬಂಧ ಇಲ್ಲದೇ ಇರುವಂತ ಒಂದು ವಸ್ತು ನಮಗ್ ಜಗತ್ತಲ್ಲಿ ಸಿಗೋದೇ ಇಲ್ಲ. ಮೊದಲನೇದಾಗಿ ಅದು ದೇವರಾಗ್ಲಿ ಮತ್ತೊಬ್ಬರಾಗ್ಲಿ, ದೇವರು ಕೂಡ ಮತ್ತೊಂದು ವಸ್ತುವಿನ ಸಂಬಂಧ ಪಡೆದೇ ಇರಬೇಕು. ಆದ್ರೆ ಅದರ ಅಭಿಮಾನ ಇರಲ್ಲ, ಅದರಿಂದ ದುಃಖ ಆಗಲ್ಲ, ಅದು ಬೇರೆ ವಿಷಯ. ಆದ್ರೆ ವಸ್ತುಗಳ ಸಂಬಂಧ ಆಗದೇನೆ ಒಂದು ಜಗತ್ನಲ್ಲಿ ಯಾವ ವಸ್ತುನೂ ಇಲ್ಲ. ಅದೇನಾದ್ರು ಇಲ್ಲ ಅಂದ್ರೆ, ಯಾವುದೇ ವಸ್ತುವಿನ ಸಂಪರ್ಕ ಅದಕ್ಕಿಲ್ಲ ಅಂದ್ರೆ ಜಗತ್ನಲ್ಲೇ ಅಂತ ವಸ್ತು ಇಲ್ಲ ಅಂತ ಅರ್ಥ. ಮೊಲದ ಕೊಂಬಿದೆ, ಮನುಷ್ಯನ ಕೊಂಬಿದೆ, ಇದೆಲ್ಲ ಜಗತ್ನಲ್ಲಿ ಇಲ್ಲ. ಯಾಕೆ? ಯಾವ ವಸ್ತುವಿನ ಸಂಪರ್ಕವೂ ಅದಕ್ಕಿಲ್ಲ, ಅದನ್ನ ಅದ್ ಯಾವ್ದು ಇಲ್ಲ ಅಂತ ಅರ್ಥ ಅಷ್ಟೇ. ಆತರ ನೀವು ದೇವರನ್ನ ಯಾವ ಸ್ಥಿತಿಗೆ ತಂದಿದ್ದೀರಿ ಅಂದ್ರೆ ನಿರ್ಗುಣ ಬ್ರಹ್ಮನಿಗೆ ಯಾವುದರ ಸಂಬಂಧ ಇಲ್ಲ ಅಂದ್ರೆ ಏನಾಯ್ತು? ಅದು ಇಲ್ಲ ಅಂತ ಅರ್ಥ ಅಷ್ಟೇ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಮಾಯಾ ಸಂಬಂಧ ಇದೆ ಅಂತ ಒಂದು ಹೇಳ್ತಾರೆ. ಮಾಯಾ ಅಂದ್ರೆ ಅಜ್ಞಾನ, ಅವಿದ್ಯೆ, ಅವಿದ್ಯೆಯ ಸಂಬಂಧ ಬ್ರಹ್ಮನಿಗಿದೆ ಅಂತ.
ಆದ್ರೆ ಅದೂನು ಸತ್ಯನೋ ಸುಳ್ಳು ಅಂತ ಕೇಳಿದ್ರೆ ಅದು ಸುಳ್ಳು ಅಂತಾನೆ ಹೇಳ್ಬೇಕು ಕೊನೆಗೆ. ಅಂತೂ ಅದು ನಿಜವಾಗಿ ನಿರ್ಗುಣ ಬ್ರಹ್ಮ ಅಂತ ಹೇಳಿ ಕೊನೆಗೆ ಏನ್ ಮಾಡಿದ್ರು ಅಂದ್ರೆ ದೇವರನ್ನು ಒಪ್ಲಿಲ್ಲ ಇವರು ಅಷ್ಟೇ. ಶೂನ್ಯ, ಇಲ್ಲ ಅಂತ ಹೇಳ್ದಂಗ ಆಗತ್ತಷ್ಟೇ ಅವರ ಮತದಲ್ಲಿ. ಆದ್ರೂ ಈಗ ಇನ್ನೊಂದ್ ರೀತಿ ಖಂಡನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಿರ್ಗುಣ ಬ್ರಹ್ಮನಲ್ಲೂ ಯಾವುದೋ ಒಂದು ವಸ್ತುವಿನ ಸಂಬಂಧ ಇದೆ. ಅದು ಯಾವುದು ಅಂತ ನಾವು ಹೇಳ್ತೀವಿ. ಅದು ಯಾವುದು ಅಂದ್ರೆ ಮಾಯಾ ವಿಶೇಷ ರಾಹಿತ್ಯ ಇದೆ. ಮಾಯಾ ಅಂದ್ರೆ ಆರೋಪ ಮಾಡಿದ್ದು, ಸುಳ್ಳು ಅಂತ ಅರ್ಥ. ಯಾವುದು? ಈಗ ಬ್ರಹ್ಮನಲ್ಲಿ ತುಂಬಾ ಜ್ಞಾನ ಇದೆ, ದೇವರಲ್ಲಿ ನಿರ್ಗುಣ ಬ್ರಹ್ಮನಲ್ಲಿ ಬಹಳಷ್ಟು ಜ್ಞಾನ ಇದೆ, ಬಹಳಷ್ಟು ಶಕ್ತಿ ಇದೆ, ಇದೆಲ್ಲ ಆರೋಪಿತ, ಎಲ್ಲ ಸುಳ್ಳು. ಹಾಗಾದ್ರೆ ನೀವೇನ್ ಹೇಳ್ಬೇಕು? ಜ್ಞಾನ ಇಲ್ಲದೆ ಇರುವಂಥವನು ಬ್ರಹ್ಮ. ಹಾಗೆ ಸತ್ಯ ಅಂದ್ರೆ ದೋಷ ಇಲ್ಲದೆ ಇರೋನು ಅಂಥವನು ಬ್ರಹ್ಮ, ಅಥವಾ ಮಿತಿ ಇಲ್ಲದೆ ಇರೋನು ಬ್ರಹ್ಮ. ಹೀಗೆ ಇಲ್ಲ ಇಲ್ಲ ಅಂತ ಹೇಳ್ತಾ ಹೋಗ್ಬೇಕು. ಹಾಗಾದ್ರೆ ಅಭಾವ ಅನ್ನೋ ಒಂದು ವಸ್ತು ಬ್ರಹ್ಮದಲ್ಲಿ ಏನಿದೆ? ಕತ್ತಲು ಇಲ್ಲ. ಕತ್ತಲು ಇಲ್ಲ ಅನ್ನೋದು ಏನು? ದೇವರ ಧರ್ಮ, ದೇವರ ಒಂದು ಗುಣ ಆಗೋಯ್ತು. ಅದು ಕೂಡ ಇಲ್ಲ ಅಂತ ಬಂದ್ರೆ ಅದೊಂದು ಗುಣನೇ ಆಯ್ತು. ಆದ್ರಿಂದ ನೀವು ಯಾವುದೇ ಒಂದು ವಸ್ತುವಿನ ಬಗ್ಗೆ ತಗೊಳ್ಳಿ, ಅದು ಇಲ್ಲ ಅಂತ ಬಂದ್ರೆ, ಅದು ಇಲ್ಲ ಅಂತ ಆದ್ರೆ ಆಗ ಇಲ್ಲ ಅನ್ನೋ ಒಂದು ಧರ್ಮ ಇದೆಯಲ್ಲ ಅದೇ ಬಂದ್ಬಿಡತ್ತೆ ದೇವರಲ್ಲಿ. ಹಾಗಾಗಿ ಏವಂ ಕುಸೃಷ್ಟೌ ಕಲ್ಪಿತಾಯಾಮಪಿ ನ ಸತ್ಯಸ್ಯ ಅಖಂಡತಾ ಸಿದ್ಧಿ. ನೀವು ಕುಸೃಷ್ಟಿ ಮಾಡಿದ್ರಿ, ಇಲ್ಲಿವರೆಗೂ ಸೃಷ್ಟಿ ಮಾಡ್ಬೇಕು ಅಂದ್ರೆ ಒಳ್ಳೆ ಸೃಷ್ಟಿ ಆಗ್ಬೇಕದು. ಅಂದ್ರೆ ಕಲ್ಪನೆ ಯೋಚನೆ ಮಾಡಿ ನಾವು ಉತ್ತರ ಕೊಡ್ಬೇಕಾದ್ರೂ ಸರಿಯಾಗಿರ್ಬೇಕು. ಅದ ನೀವು ಮಾಡಿದ ಸೃಷ್ಟಿ ಅದು ಕುಸೃಷ್ಟಿ, ಒಳ್ಳೇದಲ್ಲ. ಕಲ್ಪನೆ ಮಾಡಿ ಹೇಳಿದಿರಿ, ಇಷ್ಟಾದ್ರೂ ನಿಮ್ಮ ಪರಮಾತ್ಮನಿಗೆ ನಿರ್ಗುಣ ಬ್ರಹ್ಮನಿಗೆ ಏನು ವಸ್ತು, ಯಾವ ವಸ್ತುವಿನ ಸಂಬಂಧವೂ ಇಲ್ಲ ಅಂತ ಹೇಳೋದು ಏನಿದೆಯಲ್ಲ ಇದು ತಪ್ಪು. ಯಾಕೆಂದ್ರೆ ಕಲ್ಪಿತ ಅಸತ್ಯತ್ವಾದಿ ವಿಶೇಷ ರಾಹಿತ್ಯ ಲಕ್ಷಣ ವಿಶೇಷಣ ವಿಶೇಷಿತ ಯಾಹ ಅವರ್ಜನೀಯತ್ವಾದಿತ್ಯರ್ಥ. ನಾವು ಕಲ್ಪನೆ ಮಾಡಿದ್ ಯಾವುದು? ದೇವರಲ್ಲಿರೋ ಸಕಲ ಸದ್ಗುಣಗಳೆಲ್ಲ ಕಲ್ಪನೆ ಅಂತಾರೆ. ನಾವೆಲ್ಲ ಹೇಳ್ತೀವಿ ಅನಂತ ಕಲ್ಯಾಣ ಗುಣಗಳಿಂದ ತುಂಬಿದಾನ ಭಗವಂತ, ಮಿತಿನೇ ಇಲ್ಲ, ಅಷ್ಟು ಗುಣ ಇದೆ ಅಂತ. ಅಷ್ಟೂ ಗುಣ ಕಲ್ಪಿತ ಅನ್ಬಿಡ್ತಾರೆ, ಸುಳ್ಳು ಅಂತ. ಅಂತ ಸುಳ್ಳಾದ ಗುಣಗಳಿದೆಯಲ್ಲ ಅಂದ್ರೆ ಅರ್ಥ ಯಾವ ಒಂದು ಗುಣನೂ ಕೂಡ ದೇವರಲ್ಲಿ ಇಲ್ಲ. ಹಾಗಾದ್ರೆ ಎಲ್ಲಾ ಗುಣಗಳ ಅಭಾವ ಇಲ್ಲ ಅನ್ನೋದಿದೆ, ಅಸ್ಸಾಕಲ್ಲ. ಇಲ್ಲ ಅನ್ನೋ ಒಂದು ಧರ್ಮ ಇದೆಯಲ್ಲ ಅಸ್ಸಾಕ್. ಹಾಗಾದ್ರೆ ನಿರ್ಗುಣ ಬ್ರಹ್ಮ ಅಂತ ಒಬ್ಬ ಬ್ರಹ್ಮ ಇಲ್ಲ, ಅವನ ಒಂದು ಗುಣ ಬಂತಲ್ಲ. ಯಾವ್ದಾ ಗುಣ? ಎಲ್ಲಾ ಗುಣಗಳು ಇಲ್ಲ ಅನ್ನೋ ಒಂದು ಗುಣ ಬಂತಲ್ಲ ಅಸ್ಸಾಕ್ ಅಂತ ನಮ್ಮ ಖಂಡನೆ. ಇದರ ಮೇಲೆ ಅವನು ಪ್ರಶ್ನೆಯನ್ನ ಮಾಡ್ಕೊಂತಾನೆ. ಆ ಪ್ರಶ್ನೆಗೂ ಮತ್ತೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಆಚಾರ್ಯರು. ಅದನ್ನ ನೋಡೋಣ. ಶಂಕತೆ ಸಾಚ ಇತಿ ಸಾಚ ತಥಾ ಚೇತ್. ಅದಕ್ಕೆ ಈ ಒಂದು ಸಾಲಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಜಯತೀರ್ಥರ ಪಂಕ್ತಿ ಮುಂದಿನ 117ನೆಯ ಸುಧಾಮೂಲದಲ್ಲಿ ಮೊದಲನೇ ಲೈನು ಶಂಕತೆ ಅಂತ ಆದ ಮೇಲೆ ಸಿಗುವಂಥದ್ದು. ಭವೇತ್ ಅಖಂಡತ್ವ ಖಂಡನಂ ಯದಿ ಆರೋಪಿತ ವಿಶೇಷ ರಾಹಿತ್ಯ ರೂಪ ವಿಶೇಷಣ ವಿಶೇಷಿತ ಸತ್ಯ ಸ್ಯಾತ್. ಅಖಂಡತ್ವ ಖಂಡನಂ ಅಂತ. ಅವರು ಅಖಂಡಾರ್ಥವಾದಿಗಳು ಅಂತಂದ್ರೆ ಅದ್ವೈತಿಗಳು ಅಂತ ಅರ್ಥ. ಶಾಸ್ತ್ರದಲ್ಲೆಲ್ಲ ಅಖಂಡಾರ್ಥವಾದಿ ಅಂತ ಬಂದ್ರೆ ಅವರೇ ಅಂತ ಅರ್ಥ. ಇಲ್ಲಿ ಅಖಂಡಾರ್ಥವಾದಿ ಅಂದ್ರೆ ಯಾವುದೇ ಗುಣ ಕ್ರಿಯೆಗಳಿಲ್ದೇ ಇರುವಂತ ಒಬ್ಬ ಬ್ರಹ್ಮನನ್ನ ಒಪ್ಪೋರು ಅಂತ ಅರ್ಥ. ಅವರಿಗೆ ಅಖಂಡಾರ್ಥವಾದಿ ಅಂತ ಕರೀತಾರೆ. ಈ ಅಖಂಡಾರ್ಥವಾದಿಗಳು ಒಪ್ಪಿದ್ದಾರೆ, ನೀವ್ ಹೇಳ್ದಾಗೆ ಒಪ್ಪಿದ್ದಾರೆ. ಏನ್ ಒಪ್ಪಿದ್ದಾರೆ? ದೇವರಲ್ಲಿ ಯಾವುದೇ ಗುಣ ಇಲ್ಲ ಅನ್ನೋ ಧರ್ಮ ಒಪ್ಪಿದ್ದಾರೆ, ನಿಜ. ಈಗ ಜ್ಞಾನ ಇದೆಯಾ ದೇವರಲ್ಲಿ? ಇಲ್ಲ. ಅಜ್ಞಾನ ಇದೆಯಾ? ಇಲ್ಲ. ದುಃಖ ಇದೆಯಾ? ಇಲ್ಲ. ಸುಖ ಇದೆಯಾ? ಇಲ್ಲ. ಸರಿ, ಏನ್ ಪ್ರಶ್ನೆ ಕೇಳಿದ್ರು ಕೂಡ ಇಲ್ಲ ಅನ್ನೋ ಉತ್ತರ ಬರುತ್ತೆ ಹೊರತು ಇದೆ ಅಂತ ಅವ್ರ ಉತ್ತರ ಹೇಳಲ್ಲ. ಸರಿ, ಇಲ್ಲ ಅಂತ ಒಂದು ಧರ್ಮ ಒಪ್ಪಿಕೊಂಡ್ರಲ್ಲ ನೀವು ಅಂತ ಪ್ರಶ್ನೆ ಮಾಡ್ತೀವಿ. ಇಲ್ಲ ಅಂತ ಒಂದು ಧರ್ಮ ಒಪ್ಪಿದೀವಲ್ಲ, ಅದ್ ಸತ್ಯ ಅಂತ ಒಪ್ಪಿಲ್ಲ, ನಾವು ಸುಳ್ಳು ಅಂತ ಒಪ್ಪಿದೀವಿ ಅಂತಾರೆ. ಅದನ್ನು ಸುಳ್ಳು ಅಂದ್ಮೇಲೆ ಅದನ್ನು ಸುಳ್ಳಾದನ್ನು ಒಪ್ಲಿಕ್ಕೆ ಏನು ಕಷ್ಟ ಇಲ್ಲ. ನಾವು ಇವನು ತುಂಬಾ ಬುದ್ಧಿವಂತ ಅಂತ ಹೊಗಳ್ತಾ ಇರ್ತೀವಿ. ಇಲ್ಲ ಇವನು ತುಂಬಾ ಬುದ್ಧಿವಂತ ಅಂದ್ರೆ ಬೇರೆ ಹೊಟ್ಟೆ ಹೊರಡಿ ಪ್ರಾರಂಭ ಆಗುತ್ತೆ. ಇಲ್ಲ ಇವನು ತುಂಬಾ ಬುದ್ಧಿವಂತಿಕೆ ಅಂತ ಹೇಳಿದ್ ಬರೀ ಸುಳ್ಳಾಗಿ ಹೇಳಿದ್ದಷ್ಟೇ ಅಂದ್ರೆ ಅದು ಒಪ್ಪದಂಗೂ ಹೇಳ್ದಂಗೂ ಆಯ್ತು, ಅದು ತಗದಂಗೂ ಆಯ್ತು. ಅದು ಉಪಯೋಗ ಇಲ್ಲ. ಸುಳ್ಳಾಗಿ ಒಪ್ಪಿದ್ರೆ ಅದು ಇಲ್ಲ ಅಂತಾನೆ ಅರ್ಥ. ತುಂಬಾ ಬುದ್ಧಿವಂತ ಆದ್ರೆ ಇದೆಲ್ಲ ಸುಳ್ಳು, ಬುದ್ಧಿವಂತಿಕೆ ಇರೋದೇ ಸುಳ್ಳು ಇವನಲ್ಲಿ ಅಂತಂದ್ರೆ ಅರ್ಥ ಸುಳ್ಳಾದ ಬುದ್ಧಿವಂತಿಕೆನ ಒಪ್ಪಿದೀವಿ. ಆದ್ರೆ ಸುಳ್ಳಾದ ಪೆದ್ದತನ ಒಪ್ಪಿದೀವಿ ಅಂದ್ರೆ ಅದು ಬೇರೆ ವಿಷಯ. ಪೆದ್ದತನ ಇದೆ ಅದ್ರ ಸುಳ್ಳು ಅಂದ್ರೆ ಬುದ್ಧಿವಂತ ಅಂತ ಅರ್ಥ. ಅಂತೂ ಸುಳ್ಳಾದದ್ದನ್ನ ಒಪ್ತಾ ಹೋದ್ರೆ ಅದು ಇಷ್ಟ, ಏನ್ ಕಷ್ಟ ಏನಿಲ್ಲ. ಹಾಗೆ ನೀವ್ ಹೇಳಿದ್ರಿ ಒಂದು ಧರ್ಮ, ದೇವರಲ್ಲಿ ಎಲ್ಲಾ ಗುಣಗಳು ಇಲ್ಲ ಅನ್ನೋ ಒಂದು ಧರ್ಮ ಇದೆ ಅಂತ. ಆದ್ರೆ ಅದನ್ನು ನಾವು ಸುಳ್ಳು ಅಂತಾನೆ ಒಪ್ಪಿರೋದು. ನಮ್ಗೇನ್ ಕಷ್ಟ ಇಲ್ಲ. ನಮ್ಮ ಬ್ರಹ್ಮನಲ್ಲಿ ನೀವು ಭಾವಧರ್ಮ ಆಗ್ಲಿ ಅಭಾವ ಧರ್ಮ ಆಗ್ಲಿ ಯಾವುದು ಹೇಳಲಿಕ್ ಬರಲ್ಲ ಅಂತ ಬ್ರಹ್ಮ. ನಮ್ಮ ಬ್ರಹ್ಮ ಯಾವ ವಸ್ತುಗಳ ಸಂಪರ್ಕಕ್ಕೂ ಒಳಪಡಲ್ಲ ಅಂತ ಇರುವ ವಾದ. ಅಪಿತರ್ಹಿ ಸಾಪಿ ಅಸತ್ಯತ್ವಾದಿವತ್ ಆರೋಪಿತ ಇವ. ಅದು ಅಸತ್ಯ, ಸುಳ್ಳು.
ಒಂದು ಉದಾಹರಣೆ ಕೊಡ್ತಾರೆ, ಬಹಳ ಚೆನ್ನಾಗಿದೆ. ನಹಿ ಆರೋಪಿತೇನ ರೂಪೇಣ ಗಗನಸ್ಯ ನಿರೂಪತಾ ವಿಹನ್ಯತೆ ಇತ್ಯರ್ಥ. ನಿಜವಾಗಿ ಏನಂದ್ರೆ ಆಕಾಶದ ಬಗ್ಗೆ ಆಕಾಶ ಉದಾಹರಣೆ ಕೊಡ್ತಾ, ಆಕಾಶಕ್ಕೆ ರೂಪ ಇಲ್ಲ, ನಿಜವಾಗಿ ರೂಪ ಇಲ್ಲ ಆಕಾಶ, ಅದಕ್ ಬಣ್ಣನೇ ಇಲ್ಲ ಅಂತ ಒಪ್ತಾರೆ ಶಾಸ್ತ್ರಕಾರರು, ಅದಕ್ ಬಣ್ಣ ಇಲ್ಲ. ಮತ್ತ ಆಕಾಶಕ್ ಬಣ್ಣ ಇಲ್ಲ ಅಂತಂದ್ಮೇಲೆ ನೀಲಂ ರೂಪಂ ಅಸ್ತಿ ಆಕಾಶೆ, ನೀಲ ಬಣ್ಣ, ನೀಲ ಬಣ್ಣ ಇದೆಯಲ್ವಾ ಆಕಾಶದಲ್ಲಿ ಅಂತೆಲ್ಲ ಹೇಳ್ತಾರಲ್ಲ, ಅಂದ್ರೆ ಒಪ್ಪಿ ಆಕಾಶದಲ್ಲಿ ನೀಲ ಬಣ್ಣ ಒಪ್ಪಿ, ನಮ್ಗೇನ್ ಸಮಸ್ಯೆ ಇಲ್ಲ. ಅಲ್ಲ ನಿಮ್ಮ ಸಿದ್ಧಾಂತ ತಾನೆ, ನಿಮ್ಮ ಸಿದ್ಧಾಂತ ಏನು? ಅವ್ರು ಒಪ್ಕೊಂಡಿದ್ದಾರೆ ಏನಂತ, ಆಕಾಶಕ್ ಬಣ್ಣ ಇಲ್ಲ ಅಂತ ಸಿದ್ಧಾಂತ ಅವ್ರದ್ದು. ಮತ್ತೆ ನೀಲ ಬಣ್ಣ ಇದೆ ಅಂತ ಎಲ್ಲ ಪಾಮರರು ಲೌಕಿಕರು ಹೇಳೋದನ್ನ ಒಪ್ಪಿದ್ರೆ ಮತ್ ನಿಮ್ ಸಿದ್ಧಾಂತಕ್ಕೆ ಭಂಗವಂತಲ್ಲ, ಸರಿ ಹೋಗ್ಲಿಲ್ವಲ್ಲ. ಅಂದ್ರೆ ನೋಡಿ, ಸತ್ಯವಾದ ನೀಲ ಬಣ್ಣ ಒಪ್ಪಿದ್ರೆ ಕಷ್ಟ ನಮ್ಗೆ. ಯಾಕೆ? ಆಕಾಶಕ್ ರೂಪನೇ ಒಪ್ಪಿಲ್ಲ, ಒಂದ್ ರೂಪ ಒಪ್ಪದಾಗ ಆಗ್ಬಿಡತ್ತೆ, ನಿಮ್ ಪಕ್ಷಕ್ ಬಂದಾಗ ಆಗತ್ತೆ. ಆ ಸುಳ್ಳಾದ ನೀಲಿ ಬಣ್ಣ ಆಕಾಶದಲ್ಲಿ ಇದೆ ಅಂತ ಒಪ್ಪಿದೀವಿ. ಹಾಗಾದ್ರೆ ಸುಳ್ಳಾದ ನೀಲ ಬಣ್ಣ ಆಕಾಶದಲ್ಲಿದ್ದ ಮೇಲೆ ನಮಗೆ ಸಮಸ್ಯೆನೇ ಇಲ್ಲ. ಹಾಗಾದ್ರೆ ಏನಾಯ್ತು? ಒಂದು ವಸ್ತು ನೈಜತೆ ಹೋಗಲ್ಲ ಸುಳ್ಳಾದ ಧರ್ಮಗಳನ್ನ ಒಪ್ತಾ ಹೋದ್ರೆ. ಅದನ್ನ ಮಾಡಿದ್ರಿ ಅವರು. ಅದಕ್ ನಾವ್ ಹೇಳ್ತೀವಿ ಹೀಗೋ, ಹಾಗಾದ್ರೆ ಇನ್ನೊಂದು ದೋಷ ಕೊಡ್ತೀವಿ, ಅನವಸ್ಥಿತಿ. ನಿಮಗೆ ಅನವಸ್ಥಾ ಅನ್ನೋ ಒಂದು ದೋಷ ಬರುತ್ತೆ ಅಂತ. ಯಾಕೆ ಅಂದ್ರೆ ನೀವ್ ಈ ತರ ವಾಕ್ಯಾರ್ಥ ಮಾಡ್ತಾ ಹೋದ್ರೆ, ಈ ತರ ನಮ್ಮ ಪ್ರಶ್ನೆಗಳಿಗೆ ಈ ತರ ಎಲ್ಲ ಉತ್ತರ ಹೇಳ್ತಾ ಹೋದ್ರೆ ಎಂಡ್ ಎಲ್ಲಿ? ಅದಕ್ಕೆ ಒಂದು ಎಂಡ್ ಇಲ್ವೇ ಇಲ್ಲ. ಅದನ್ನ ಅನವಸ್ಥಾ ದೋಷ ಬರುತ್ತೆ. ಹೇಗೆ? ಸತ್ಯತ್ವಾದಿ ವಿಶೇಷವತ್ತಯ ಅಸತ್ಯತ್ವಾದಿ ವ್ಯಾವೃತ್ತಿವತ್ತಯ ಚ ಅಪ್ರತಿಪಾದಿತತ್ವ. ಯಾಕೆ ನಿಮ್ಮ ವ್ಯವಸ್ಥಿತ ಅಲ್ಲ, ಅವ್ಯವಸ್ಥೆ ಬಂತು? ಒಂದು ಅನವಸ್ಥಾ ಅಂತಂದ್ರೆ ನಮ್ಗೆ ಮುಂದೆ ಹೋಗ್ತಾನೆ ಇರೋದು ಅನವಸ್ಥಾ, ಅದೊಂದು. ಇಲ್ಲಿ ಅನವಸ್ಥಾ ಅಂದ್ರೆ ವ್ಯವಸ್ಥೆ ಇಲ್ಲ ಅಂತ ಅರ್ಥ. ಒಂದು ವ್ಯವಸ್ಥೆ ಮಾಡ್ಲಿಲ್ಲ ನೀವು. ನೋಡಿ, ಮುಂದೆ ಬರೋ ಒಬ್ಬ ಮನುಷ್ಯ, ಇವನು ಪ್ರಾಣಿನೋ ಮನುಷ್ಯನೋ, ಅದು ಮನುಷ್ಯನ್ ಗೊತ್ತಿಲ್ಲ, ಮುಂದೊಂದು ವಸ್ತು ಬರ್ತದೆ, ಪ್ರಾಣಿನೋ ಮನುಷ್ಯನೋ, ಲೋಕದಲ್ಲಿ ಎರಡೊಂದ, ಮನುಷ್ಯನೋ ಪ್ರಾಣಿನೋ ಆಗ್ಬೇಕು. ಯಾವ್ದು? ಮನುಷ್ಯನ ಅಲ್ಲ, ಮನುಷ್ಯನೂ ಅಲ್ಲ, ಪ್ರಾಣಿನೂ ಅಲ್ಲ. ಏನ್ ಹಿಂಗಂದ್ರೆ ಅವ್ಯವಸ್ಥೆ. ಒಂದು ವಸ್ತು ಜಗತ್ನಲ್ಲಿ ಇದೆ ತಾನೆ, ಬೇಡ, ಅದು ಜಡನೋ ಚೇತನನೋ ಆಗ್ಬೇಕು. ಹೀಗ್ ಬರೋಣ. ಮುಂದಿರುವಂತ ವಸ್ತು ಒಂದ ಜಡ, ಒಂದ ಚೇತನ, ಎರಡಕ್ಕಿಂತಲೂ ಮತ್ತೊಂದು ಇನ್ನೇ ಯಾವ್ದಿಲ್ಲ. ಒಂದು ಬದುಕಿರೋದು, ಒಂದು ಬದುಕದೇ ಇರೋದು, ಚೇತನ ಅಚೇತನ ವಸ್ತು. ಇದು ಜಡನ ಅಲ್ಲ, ಚೇತನ ಅಲ್ಲ, ಹೀಗೆ ಹೇಳ್ತಾ ಇದಾರೆ ಅದ್ವೈತಿಗಳು. ಮತ್ತ ಆ ವಸ್ತು ಏನು? ಇರೋ ಜಗತ್ನಲ್ಲಿ ಎರಡೇ ಪ್ರಭೇದ. ಇದ್ರೆ ಒಂದು ಬದುಕಿರ್ಬೇಕು, ಜಡವಾದ ವಸ್ತು ಆಗಿರ್ಬೇಕು ಅಂತ, ಇಲ್ಲ ಬದುಕಿರುವಂತ ಚೇತನ ವಸ್ತು ಆಗ್ಬೇಕು. ಹಾಗಾದ್ರೆ ಜಡ ಬದುಕಿಲ್ದೇ ಇರೋದು, ಅದರಲ್ಲಿ ಚೈತನ್ಯ ಇರದೇ ಇರುವಂತಹ ವಸ್ತು, ಇಲ್ಲ ಚೈತನ್ಯ ಇರುವಂತ ವಸ್ತು, ಎರಡನ್ ಬಿಟ್ಟು ಇನ್ಯಾವುದು ಇಲ್ಲ. ಆದ್ರೆ ಇವ್ರು ಎರಡನ್ನೂ ಒಪ್ಪಲ್ಲ. ಮತ್ತ ಹಾಗಾದ್ರೆ ಏನ್ ಆ ವಸ್ತು ಏನ್ ಅನ್ಬೇಕು ನೀವು? ಈ ತರ ವಾದವನ್ನ ಮಾಡ್ತಾ ಇದಾರೆ, ಅವ್ಯವಸ್ಥೆ. ಅದನ್ನೇ ನಾವ್ ಹಿಡಿದು ಬ್ರಹ್ಮ ಅವನ್ ಸತ್ಯತ್ವ ಇದೆಯಾ ನಿರ್ಗುಣ ಬ್ರಹ್ಮನಲ್ಲಿ? ಅವನ್ ಸತ್ಯನ? ಇಲ್ಲ. ಯಾಕೆ ಸತ್ಯ ಅಂತ ಒಪ್ಪಿದ್ರೆ ಸತ್ಯತ್ವ ಅನ್ನೋ ಧರ್ಮ ಬರುತ್ತೆ, ಅವ್ರಿಗೆ ಇಷ್ಟ ಇಲ್ಲ. ಸತ್ಯ ಅಲ್ಲ, ಸರಿ ಬೇಡ, ಸತ್ಯ ಅಲ್ಲ, ಅಸತ್ಯ ಅಂತ ಯಾರು ಒಪ್ತೀರಾ? ಇಲ್ಲ, ಅಸತ್ಯತ್ವನು ಇಲ್ಲ. ಜಗತ್ನಲ್ಲಿ ಇರೋದೇ ಎರಡು, ಒಂದು ಸತ್ಯನ ಒಂದು ಅಸತ್ಯ ಆಗ್ಬೇಕು, ಎರಡೂ ಅಲ್ಲ ಅಂತ ಹೇಳುದು. ಒಂದು ಅವ್ಯವಸ್ಥೆ ಆಯ್ತು ನಿಮ್ದು. ಯಾಕೆಂದ್ರೆ ಯಾವುದೇ ವಾಕ್ಯ ಒಂದು ಅರ್ಥ ಹೇಳ್ಬೇಕು ಅಂತ ಆದ್ರೆ ನಹಿ ಸಂಸರ್ಗ ಭೇದೋ ವಿಹಾಯ ವಾಕ್ಯಾರ್ಥೋ ಅಸ್ತಿ. ವಾಕ್ಯಾರ್ಥ ಅಂದ್ರೆ ಏನು ಅಂತ ಒಂದು ವಿಚಾರ ಮಾಡ್ತಾರೆ. ನಾವೆಲ್ಲ ವಾಕ್ಯಾರ್ಥ ಗೋಷ್ಠಿ ಅಂತ ಕೇಳ್ತಾ ಇರ್ತೀವಿ, ಚರ್ಚಾಗೋಷ್ಠಿ, ವಾಕ್ಯಾರ್ಥಗೋಷ್ಠಿ ಅಂತ. ಈ ವಾಕ್ಯಾರ್ಥ ಅಂದ್ರೆ ಏನು ಅಂತ ಒಂದಿದೆ, ಹಿಂದಲೂ ಕೂಡ ಒಮ್ಮೆ ವಿವರಣೆ ಬಂದಿತ್ತು ಸ್ವಲ್ಪ, ಇದು ಬೇರೆ ವಿವರಣೆ. ಆ ವಿವರಣೆ ಹಿಂದಕ್ಕೇನ್ ಬಂದಿತ್ತಲ್ಲ ಸಂಧ್ಯಾಧಿಕರಣದಲ್ಲಿ, ಅದೇ ತರಹದ ವಿವರಣೆನೆ, ಸ್ವಲ್ಪ ಬೇರೆ. ನಹಿ ಸಂಸರ್ಗ ಭೇದವು ವಿಹಾಯ. ವಾಕ್ಯಾರ್ಥ ಅಂದ್ರೆ ಏನು? ಒಂದು ವಾಕ್ಯ ಕೇಳ್ತೀವಿ, ಇವಾಗ ಉದಾಹರಣೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದು ಕೇಳಿದಾಗ ಅರ್ಥ ಏನ್ ಗೊತ್ತಾಯ್ತು ನಮ್ಗೆ ಅಂತ? ಗೊತ್ತಾಗೋದು ಎರಡೇ, ಒಂದು ಸಂಸರ್ಗನ ಒಂದು ಭೇದ. ಒಂದು ಉದಾಹರಣೆ ಹೇಳಿ ಮುಕ್ತಾಯ ಮಾಡ್ತೀನಿ. ಪ್ರಕೃಷ್ಟ ಪ್ರಕಾಶ ಚಂದ್ರಮಾಹ ಅಂತ. ಮೇಲ್ ನೋಡ್ತೀವಿ, ಚಂದ್ರ ಯಾರು ಅಂತ ಡೌಟ್ ಬಂದಿದೆ ಒಬ್ಬನಿಗೆ. ಯಾಕೆಂದ್ರೆ ಮೇಲ್ ಬೇಕಾದಷ್ಟು ಹೊಳೆಯೋ ವಸ್ತು ನೋಡ್ತಾ ಇದ್ದಾನೆ. ಅವ್ನಿಗೆ ಏನಂದ್ರೆ ಹೊಳೆಯೋ ವಸ್ತು ಚಂದ್ರ ಅಂತ ಹೇಳಿದ್ದಾರೆ. ರಾತ್ರಿ ಕಾಲದಲ್ಲಿ ನೋಡ್ತಾ ಇದ್ದಾನೆ, ಒಂದು ಈ ಕಡೆ ನೋಡ್ತಾನೆ, ಒಂದ್ ನಕ್ಷತ್ರ ಕಾಣ್ತಾ ಇದೆ, ಆ ಕಡೆ ದಿಕ್ಕಲ್ಲಿ ಇನ್ನೊಂದು ನಕ್ಷತ್ರ, ಬೇಕಾದಷ್ಟು ಕಾಣ್ತಾ ಇದೆ. ಆದ್ರೆ ಅವ್ನ ನಕ್ಷತ್ರ ಅಂತ ಜ್ಞಾನ ಇಲ್ಲ. ಅವನಿಗೆ ಗೊತ್ತಿರೋದೇನೋ ಹೊಳೆಯೋ ವಸ್ತು ಎಲ್ಲ ಚಂದ್ರ. ಹೊಳೆಯೋ ವಸ್ತು ಎಲ್ಲ ಚಂದ್ರ ಆದ್ರೆ ಇಲ್ಲಿ ಬೇಕಾದಷ್ಟು ಚಂದ್ರ ಇದಾರಲ್ಲ ಅಂತ. ಅದು ಅವನು ಓದಿರ್ತಾನೆ ಒಂದೇ ಚಂದ್ರ ಅಂತ. ಮತ್ ಒಂದೇ ಚಂದ್ರ ಅದೇ ಕಾಣ್ತಾರೋ ಹೊಳೆಯೋ ವಸ್ತು ಬೇಕಾದಷ್ಟಿದೆ, ಮತ್ ಯಾರಪ್ಪ ಈ ಚಂದ್ರ ಹಾಗಾದ್ರೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಟು, ಇಲ್ಲ ಪ್ರಕೃಷ್ಟ ಪ್ರಕಾಶ ಚಂದ್ರಮಾಹ, ಎಲ್ಲಾ ಈ ರಾತ್ರಿ ಕಾಲದಲ್ಲಿ ಚೆನ್ನಾಗಿ ಬೆಳಗ್ತಾ ಇರತ್ತಲ್ಲ ಸ್ವಲ್ಪ, ಅದು ನಿಜವಾದ ಚಂದ್ರ, ಇನ್ನೆಲ್ಲ ನಕ್ಷತ್ರಗಳು ಅಂತ. ಸರಿ, ಹುಡ್ಕೊಂಡು ಹೋದಾಗ ಗೊತ್ತಾಯ್ತು ಗುಂಡಕ್ಕಿರುವಂತ ಇದೇ ಚಂದ್ರ ಅಂತ ತೀರ್ಮಾನಕ್ಕೆ ಬಂದ. ಇಲ್ಲಿಂದ ಏನ್ ಗೊತ್ತಾಯ್ತು? ಪ್ರಕೃಷ್ಟ ಪ್ರಕಾಶ ಚಂದ್ರವಾಹ ಅನ್ನೋದ್ರಿಂದ ಈ ವಾಕ್ಯವನ್ನ ಕೇಳಿದ ಮೇಲೆ
ಅವನಿಗೆ ಏನ್ ಗೊತ್ತಾಯ್ತು ಅಂತಂದ್ರೆ, ಏನಿಲ್ಲ, ಈ ಎಲ್ಲಾ ಬೇರೆ ನಕ್ಷತ್ರಗಳಿಗಿಂತ ಈ ಚಂದ್ರ ಬೇರೆ ಅಂತ ಗೊತ್ತಾಯ್ತು ಅಂತ ಆಯ್ತು. ಹಾಗಾದ್ರೆ ಎಲ್ಲಾ ನಕ್ಷತ್ರಗಳಿಗಿಂತ ಈ ಚಂದ್ರ ಬೇರೆ ಅಂತ ಗೊತ್ತಾಯ್ತು ಅಂದ್ರೆ ಏನರ್ಥ? ಭೇದ ಗೊತ್ತಾಯ್ತು ಅಂತ ಅರ್ಥ. ಹಾಗಾದ್ರೆ ಭೇದದ ಪರಿಚಯ ಅವನಿಗಾಯ್ತು ಅಂತ ಇಲ್ಲಿಗೆ ಇದೇ ವಾಕ್ಯದ ಅರ್ಥ ಅಂತ ಗೊತ್ತಾಯ್ತು ಅಂತ ಇಷ್ಟು ವಿವರಣೆಯನ್ನ ಮಾಡಿದ್ದಾರೆ. ಇನ್ನು ಮುಂದೆನೂ ಕೂಡ ಇದರ ಬಗ್ಗೆ ಸುಂದರವಾದ ವಿವರಣೆ ಇದೆ. ಅದನ್ನ ಮತ್ತೆ ಇನ್ನೊಂದು ಆವಾಗಲೇ ತಿಳಿಸಿದಂತೆ 5 ದಿವಸ ಆದ ಮೇಲೆ, ನಂತರ ಆರಾಧನೆ ಮುಗಿದ ಮೇಲಿಂದ ಮತ್ತೆ ಪಾಠ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ಹರೇ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ.